2019ರಲ್ಲಿ ರಘುನಾಥ್ ಬಾಡಿ ನೇಣು ಹಾಕೊಂಡಿರೋ ಪರಿಸ್ಥಿತಿನಲ್ಲಿ ಸಿಗುತ್ತೆ. ಆದಿಕೇಶವ್ ಅವರು ಏನ್ ಮಾಡ್ತಿದ್ರು ಅಂದ್ರೆ ಈ ರಘುನಾಥ್ ಅವರ ಹೆಸರಲ್ಲಿ ಒಂದಷ್ಟು ಬೇನಾಮಿ ಆಸ್ತಿ ಮಾಡ್ಬಿಟ್ಟಿದ್ರು. ಆದ್ರೆ ಆದಿಕೇಶವ್ ಅವರು ತೀರೋದ್ಮೇಲೆ ಇದೇ ಆಸ್ತಿ ವಿವಾದಕ್ಕೆ ಕಾರಣ ಆಗೋದು. ಕೊಟ್ಟೊಂದು ಕೊಡಂಗಿ ಇಸ್ಕೊಂಡು ನೀರ್ಭದ್ರ ಅನ್ನಂಗೆ ಕೆಲವರು ಕೊಡ್ತಾರೆ, ಕೆಲವರು ಉಲ್ಟಾ ಹೊಡಿತಾರೆ. ಇವ್ರ ಜೊತೆಗೆ ಇವ್ರ ಪರವಾಗಿ ಕೆಲಸ ಮಾಡದ ಒಂದು ಇಡೀ ಟೀಮು ಎಲ್ಲೋಯ್ತು ಅನ್ನೋದು. ಆದಿಕೇಶವ್ ಅವ್ರ ಮಕ್ಕಳಿಗೆ ಇಷ್ಟೆಲ್ಲ ಮಾಡುವಷ್ಟು ಬುದ್ಧಿ, ಟ್ಯಾಲೆಂಟು, ಎಬಿಲಿಟಿ ಎಲ್ಲಿರುತ್ತೆ? ಹಿಂಗೆ ಸಾಕ್ಷಿ ನಾಶ ಮಾಡಿ ಕೊಲೆ ಕೇಸನ್ನ ಹಳ್ಳ ಹಿಡಿಸ್ಬಿಟ್ಟ ಅನ್ನೋ ಆರೋಪದಲ್ಲೇ ಈ ಮೋಹನ ಈಗ ಅರೆಸ್ಟ್ ಆಯ್ತು. ಈ ಮೋಹನನೇ ಒಂದ್ ಕಡೆ ಹೇಳ್ಕೊಂಡಿದ್ದಂತೆ ಅವೇನು ಮಾತು ಕೇಳ್ಕೊಂಡು ಈ ಕಕ್ಕಾತಿನ ಕೆಲಸ ಮಾಡ್ಬಿಟ್ಟೆ ಅಂತ. ಇವ್ರಿಗೋಸ್ಕರ ಆಟ ಕಟ್ಟಿ ಪರದೆ ಹಿಂದೆ ಸರಿದವರು ಸಿಗ್ಬೇಕಾಗಿದೆ. ಸದ್ಯಕ್ಕೆ ಅವರೆಲ್ಲ ಮಿಸ್ಸಿಂಗು. 6 ವರ್ಷಗಳ ಹಿಂದೆ ಸಾವಿಗೀಡಾದಂತಹ ಉದ್ಯಮಿ ರಘುನಾಥ್ ಕೇಸಲ್ಲಿ ಇವಾಗ ಟಿಟಿಡಿ ಮಾಜಿ ಅಧ್ಯಕ್ಷರು ಹಾಗೆ ಮಾಜಿ MP ಆಗಿದ್ದಂತಹ ಆದಿಕೇಶವ್ ಅವರ ಮಕ್ಕಳು ಅರೆಸ್ಟ್ ಆಗ್ಬಿಟ್ಟಿದ್ದಾರೆ. ಮಗಳು ಕಲ್ಪಜ ಹಾಗೆ ಮಗ ಶ್ರೀನಿವಾಸರು ಇಬ್ಬರನ್ನು CBI ವಶಕ್ಕೆ ತಗೊಂಡಿದೆ. ಇವ್ರ ಜೊತೆಗೆ DYSP ಮೋಹನ್ ಕೂಡ ಅರೆಸ್ಟ್ ಆಗವ್ರೆ. ಇಲ್ಲಿ ಮುಖ್ಯವಾಗಿ ಮಿಸ್ಸಿಂಗ್ ಏನಪ್ಪಾ ಅಂತಂದ್ರೆ ಇವ್ರ ಜೊತೆಗೆ ಇವ್ರ ಪರವಾಗಿ ಕೆಲಸ ಮಾಡದ ಒಂದು ಇಡೀ ಟೀಮು ಎಲ್ಲೋಯ್ತು ಅನ್ನೋದು. ಇಲ್ಲೇ ಇರೋದು ನೋಡಿ ಅಸಲಿ ಸ್ವಾರಸ್ಯದ ಕತೆ. ಅವಾಗ ಆದಿಕೇಶವ್ ಅವರು ಏನ್ ಮಾಡ್ತಿದ್ರು ಅಂದ್ರೆ ಈ ರಘುನಾಥ್ ಅವ್ರ ಹೆಸರಲ್ಲಿ ಒಂದಷ್ಟು ಬೇನಾಮಿ ಆಸ್ತಿ ಮಾಡ್ಬಿಟ್ಟಿದ್ರು. ಇದೆಲ್ಲ ಪೊಲಿಟಿಕಲ್ ಸ್ಟೇಟಸ್ ಅಲ್ಲಿ ಇರೋರಿಗೆ ಕಾಮನ್. ತಮ್ಮ ಆಪ್ತರ ಹೆಸರಲ್ಲಿ ಆಸ್ತಿ ಮಾಡಿಡೋದು. ರಘುನಾಥ್ ಅವರು ಆದಿಕೇಶವ್ ಅವರಿಗೆ ಆಪ್ತರಾಗಿದ್ರು ಮತ್ತೆ ನಂಬಿಕಸ್ಥರಾಗಿದ್ರು. ಅದೇ ಭರವಸೆ ಮೇಲೆ ಒಂದಷ್ಟು ಆಸ್ತಿಯನ್ನ ರಘುನಾಥ್ ಹೆಸರಲ್ಲಿ ಮಾಡಿಟ್ಟಿದ್ರು ಆದಿಕೇಶವ್ ಅವರು. ಆದ್ರೆ ಆದಿಕೇಶವ್ ಅವರು ತೀರೋದ್ಮೇಲೆ ಇದೇ ಆಸ್ತಿ ವಿವಾದಕ್ಕೆ ಕಾರಣ ಆಗೋಯ್ತು. ಇದು ಕಾಮನ್. ಯಾಕೆಂದ್ರೆ ಆಸ್ತಿನೇ ಬೇನಾಮಿ ಅಂತದ್ರಲ್ಲಿ ಕೊಟ್ಟೊಂದು ಕೊಡಂಗಿ ಇಸ್ಕೊಂಡು ನೀರ್ಭದ್ರ ಅನ್ನಂಗೆ ಕೆಲವರು ಕೊಡ್ತಾರೆ, ಕೆಲವರು ಉಲ್ಟಾ ಹೊಡಿತಾರೆ. ಅವಾಗ್ಲೇ ಅಲ್ವಾ ಈ ಕ್ರಿಮಿನಲ್ ಆಟಗಳೆಲ್ಲ ಶುರು ಆಗೋದು. ಅಂದ್ರೆ ಕೊಲ್ಸೋದು, ಅದ ಆತ್ಮಹತ್ಯೆ ಅನ್ನೋ ತರ ನಂಬಿಸೋದು, ವಿಲ್ ಮಾಡಿದ್ರು ಇನ್ನೊಂದೇನೋ ಮಾಡಿದ್ರು ಅಂತ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಸೋದು, ಪ್ರಾಪರ್ಟಿನ ವಾಪಸ್ ತಗೊಳ್ಳೋದು, ಇದೆಲ್ಲ ಮಾಮೂಲಿ ಇದರೆಲ್ಲ ಆಗುವಂತಹ ಕೆಲಸಗಳು. ಇಲ್ಲೂ ಅಂತದ್ದೇ ಆಗಿರೋದು ನೋಡಿ. ಆಸ್ತಿಗಾಗಿ ರಘುನಾಥರನ್ನ ಎದುರಿಸಿರ್ಬಹುದು, ಬೆದರಿಸಿರ್ಬಹುದು, ಯಾವುದೋ ವರ್ಕೌಟ್ ಆಗದಿದ್ದಾಗ ಕೊಂದು ಅದನ್ನ ಆತ್ಮಹತ್ಯೆ ಅಂತ ಬಿಂಬಿಸಿರ್ಬಹುದು. ಏನ್ ಬೇಕಾದ್ರೂ ಆಗಿರ್ಬೋದು ಇಲ್ಲಿ. ಆದ್ರೆ ಈ ಕ್ರಿಮಿನಲ್ ಕಾನ್ಫರೆನ್ಸ್ಗಳನ್ನೆಲ್ಲ ಮಾಡಿದವ್ರು ಯಾರು? ಆದಿಕೇಶವ್ ಅವ್ರ ಮಕ್ಕಳಿಗೆ ಇಷ್ಟೆಲ್ಲ ಮಾಡುವಷ್ಟು ಬುದ್ಧಿ, ಟ್ಯಾಲೆಂಟು, ಎಬಿಲಿಟಿ ಎಲ್ಲಿರುತ್ತೆ? ಇದನ್ನೆಲ್ಲ ಒಂದು ಪಳಗಿದಂತಹ ಕ್ರಿಮಿನಲ್ ಟೀಮ್ ಮಾಡಿರ್ಬೇಕಲ್ವಾ? ಈ ಆದಿಕೇಶವ್ ಅವ್ರ ಮಗ ಶ್ರೀನಿವಾಸ್ ಅವರ ರೈಟ್ ಹ್ಯಾಂಡ್ ಒಬ್ರು ರಣಧೀರ್ ಅನ್ನೋರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ಇದರಲ್ಲಿ ಇಂಥ ನಕಲಿ ಬಿಲ್ಲು, ನಕಲಿ ಡಾಕ್ಯುಮೆಂಟ್ಸು, ಸ್ಕೆಚ್ಚು, ಪ್ಲಾನು ಎಲ್ಲದರ ಹಿಂದೆ ಈ ಹೆಸರು ಸ್ವಲ್ಪ ಜಾಸ್ತಿನೇ ಓಡಾಡ್ತಿದೆ, ತಳಕಾಕೊಂಡಿದೆ. ಈ ವ್ಯಕ್ತಿಯನ್ನು ಕೂಡ ಈಗ ಹುಡುಕಾಡ್ತವ್ರಂತೆ CBIನವರು. ಸದ್ಯಕ್ಕೆ ಆಸಾಮಿ ನಾಪತ್ತೆ ಆಗಿದ್ದಾರೆ. ಇದು ಕಥೆ ಏನಪ್ಪಾ ಅಂತಂದ್ರೆ 2019ರಲ್ಲಿ ರಘುನಾಥ್ ಬಾಡಿ ನೇಣು ಹಾಕೊಂಡಿರೋ ಪರಿಸ್ಥಿತಿನಲ್ಲಿ ಸಿಗುತ್ತೆ. ಈ ರಘುನಾಥ್ ಆಂಧ್ರ ಮತ್ತೆ ಕರ್ನಾಟಕ ಎರಡೂ ಸ್ಟೇಟ್ ಅಲ್ಲಿ ಒಳ್ಳೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ಕೊಂಡು ಚೆನ್ನಾಗಿದ್ದವರು. ಜೊತೆಗೆ ಇವರು ಆದಿಕೇಶವ್ ಅವರ ಬೇನಾಮಿ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಆದಿಕೇಶವ್ ಅವರು ತೀರ್ಕೊಂಡ್ಮೇಲೆ ಅವ್ರ ಫ್ಯಾಮಿಲಿಗೂ ಈ ರಘುನಾಥ್ ಫ್ಯಾಮಿಲಿಗೂ ಒಂದಷ್ಟು ಆಚೆ ಈಚೆ ಆಗಿದೆ. ಆಮೇಲೆ ನೋಡಿದ್ರೆ ಈ ರಘುನಾಥ್ ಆತ್ಮಹತ್ಯೆ ಮಾಡ್ಕೊಡ್ರು ಅನ್ನೋ ತರ ಆಗೋಯ್ತು. ಈ ರಘುನಾಥ್ ಅವರ ಹೆಂಡತಿ ಮಂಜುಳಾ ಮತ್ತೆ ಅವ್ರ ಮಗ ಅನುಮಾನ ಬಂದ್ಬಿಟ್ಟು HL ಸ್ಟೇಷನ್ಗೆ ಹೋಗಿ ದೂರ್ ಕೊಟ್ರು. ಇಲ್ಲಿ ಆರೋಪಿಗಳೇನಿದಾರಲ್ಲ ಅವ್ರ ಗೆಸ್ಟ್ ಹೌಸ್ ಅಲ್ಲೇ ರಘುನಾಥ್ ಅವರನ್ನ ಕೊಲೆ ಮಾಡಿ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಆಸ್ತಿ ಕಬಳಿಸಿದ್ರು ಅಂತ FIR ರಿಜಿಸ್ಟರ್ ಮಾಡಿದ್ರು. ಅವಾಗ ಈ HL ಸ್ಟೇಷನ್ ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವರೇ ಇವಾಗ ಅರೆಸ್ಟ್ ಆಗಿದಾರಲ್ಲ DYSP ಮೋಹನ. ಹಿಂಗೆ ಬಂದ ದೂರನ್ನ B ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡೇ ಬಿಟ್ಟಿದ್ದೆ ಈ ಪೊಲೀಸ್ ಅಪ್ಪ. ಹಿಂಗೆ ಸಾಕ್ಷಿ ನಾಶ ಮಾಡಿ ಕೊಲೆ ಕೇಸನ್ನ ಹಳ್ಳ ಹಿಡಿಸ್ಬಿಟ್ಟ ಅನ್ನೋ ಆರೋಪದಲ್ಲೇ ಈ ಮೋಹನ ಈಗ ಅರೆಸ್ಟ್ ಆಗಿರೋದು. ಈ ಮೋಹನನೇ ಒಂದ್ ಕಡೆ ಹೇಳ್ಕೊಂಡಿದ್ದಂತೆ ಅವೇನು ಮಾತು ಕೇಳ್ಕೊಂಡು ಈ ಕಕ್ಕಾತಿನ ಕೆಲಸ ಮಾಡ್ಬಿಟ್ಟೆ ಅಂತ. ಇಲ್ಲಿ ಅವಯ ಯಾರು ಅಂತ ನೋಡಿದಾಗ ಆ ವ್ಯಕ್ತಿ ಈ ಪೊಲೀಸ್ ಟ್ರಾನ್ಸ್ಫರ್ ಅದು ಇದು ಮಾಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಅಂತೆ. ಅದಕ್ಕೆ ಆ ವ್ಯಕ್ತಿ ಹೆಸರಿನ ಜೊತೆಗೆ ಪೊಲೀಸ್ ಅಂತ ಸೇರ್ಸ್ ಕರೀತಾರಂತೆ. ಆ ವ್ಯಕ್ತಿ BJP ಲೀಡರ್ ಕೂಡ ಅಂತೆ, ದೊಡ್ಡ ಮನುಷ್ಯ ಅಂತೆ. ಇವಾಗ ಗೊತ್ತಾಯ್ತಲ್ಲ ಟೋಟಲ್ ಆಗಿ ಈ ಕತೆ ಹಿಂದೆ ಇನ್ಯಾರದ್ದೋ ಚಿತ್ರಕಥೆ ಇದೆ ಅಂತ. ಇದ್ರ ಹಿಂದೆ ಇವಾಗ CBI ಕೂಡ ಬಿದ್ದಿದೆ ಅನ್ನೋದು ಮಾಹಿತಿ.
ಇರ್ಲಿ, ಯಾವಾಗ HL ಇನ್ಸ್ಪೆಕ್ಟರ್ ಮೋಹನ್ ಹಂಗೆ ಬಿ ರಿಪೋರ್ಟ್ ಹಾಕಿ ಕೇಸ್ ಕ್ಲೋಸ್ ಮಾಡದ್ನೋ ಅದನ್ನ ಚಾಲೆಂಜ್ ಮಾಡಿ ರಘುನಾಥ್ ಫ್ಯಾಮಿಲಿ ಹೈಕೋರ್ಟ್ಗೆ ಹೋಗುತ್ತೆ. ಅಲ್ಲಿಂದ ಈ ಕೇಸನ್ನ SIT ಕೊಡ್ತಾರೆ, ಅಲ್ಲೂ ಸರಿ ಹೋಗಲ್ಲ. ಫೈನಲ್ ಆಗಿ ಈ ಕೇಸನ್ನ CBI ವಹಿಸ್ಕೊಡುತ್ತಾ ಹೈಕೋರ್ಟ್. ಅವಾಗ ಎಲ್ಲ ಹೊರಗೆ ಬರೋದಕ್ಕೆ ಶುರುವಾಗಿ ಇವಾಗ ಇವರೆಲ್ಲ ಅರೆಸ್ಟ್ ಆಗಿ ಹೊರಗೆ ಹೋಗವ್ರೆ. ಇನ್ನು ಇವ್ರಿಗೋಸ್ಕರ ಆಟ ಕಟ್ಟಿ ಪರದೆ ಹಿಂದೆ ಸರಿದವರು ಸಿಗ್ಬೇಕಾಗಿದೆ. ಸದ್ಯಕ್ಕೆ ಅವರೆಲ್ಲ ಮಿಸ್ಸಿಂಗು. ಹೀಗೆ ಆಸ್ತಿ ವಾಪಸ್ ಕೊಡದೆ ಮುಗಿದು ಹೋದಂತಹ, ಪ್ರಾಣ ಕಳ್ಕೊಂಡಂತಹ ಬೇನಾಮಿಗಳು ಎಷ್ಟು ಜನ ಇದ್ದಾರೆ? ಯಾಕಂದ್ರೆ ಆದಿಕೇಶವ್ ಅವರಿಗೆ ರಘುನಾಥ್ ಒಬ್ಬನೇ ಬೇನಾಮಿ ಅಲ್ಲ, ಇಂಥ ಬೇನಾಮಿಗಳು ತುಂಬಾ ಜನ ಇದ್ರು. ಅವರಲ್ಲಿ ಈಗ ಮಿಸ್ ಆದವರೆಷ್ಟು, ಸೂಸೈಡ್ ಮಾಡ್ಕೊಂಡವರೆಷ್ಟು, ಆಕ್ಸಿಡೆಂಟ್ ಅಲ್ಲಿ ಸತ್ತೋರೆಷ್ಟು, ಇನ್ಯಾವುದೋ ತರದಲ್ಲಿ ಅಸಹಜ ಸಾವುಗಳಾಗಿದ್ರೆ ಎಲ್ಲವನ್ನೂ ಈ ಅನುಮಾನದಲ್ಲೇ ನೋಡುವ ಪರಿಸ್ಥಿತಿ ಇದೆ. ಅಂಥವುಗಳ ಬಗ್ಗೆ ಕೂಡ CBI ಆಸಕ್ತಿ ತೋರಿಸ್ಬೇಕು, ತನಿಖೆ ಮಾಡಬೇಕು, ಸತ್ಯನ ಹೊರಗೆ ತರಬೇಕು.